ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬ್ಯಾಂಗ್ಳೂರು ಕಯಾಕ್ ಕ್ಲಬ್ ಅಂತ ಪ್ಲೇಸ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಕಯಾಕ್ ಮಾಡಲಿಕ್ಕೆ. ಇವತ್ತು ಸಂಡೇ, ವೀಕೆಂಡಲ್ಲಿ ಬೇರೆ ಏನು ಪ್ಲ್ಯಾನ್ ಇರೋದಿಲ್ಲ. फोन मनी की पर्स वो आप लोग की रिस्पॉन्सिबिलिटी है, ठीक है. हम लोग अलाउ नहीं करते हैं और यहाँ पे मिलता नहीं है, इसलिए हम लोग पहले ही बता देते हैं. फोटोज वीडियोज लेने के लिए हमारे पास फोन है. ಈ ಥರದೊಂದು ಕಯಾಕಿಂಗ್ ಸ್ಪಾಟ್ ಉಂಟು ನನಗೆ ಗೊತ್ತಿರಲಿಲ್ಲ. ಆಯಿತಾ, ಸೂಪರ್ ಮಾಡಿ ಒಳ್ಳೆ ಸನ್ರೈಸ್ ನೋಡ್ಕೊಂಡು ನೋಡ್ಬೋದಲ್ಲ. ಫ್ರೆಂಡ್ಸ್, ಇವಾಗಷ್ಟೇ ಜಸ್ಟ್ ಕಯಾಕಿಂಗ್ ಮುಗಿಸ್ಕೊಂಡು ಇವಾಗ ಕೈಲಾಸಗಿರಿ ಕಡೆ ಹೋಗ್ತಾ ಇದ್ದೇವೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ನಾವು ಹೋಗೋ ರೂಟ್ ಇದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್, ಅಂದರೆ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ನಡೀತಾ ಇದೆ. ನೀವಂದರೆ ಬ್ಯಾಂಗ್ಳೂರಿಂದ ಕೋಲಾರ ಕಡೆಗೆ ಹೋಗುವಾಗ ನಿಮಗೆ ಲೆಫ್ಟ್ ತಗೊಳ್ಬೇಕು. ನಾನು ಆ್ಯಕ್ಚುಲಿ 4 months ಮೊದಲು ವಿಸಿಟ್ ಮಾಡಿದ್ದೆ. ಆವಾಗ ಅಂದರೆ ನಿಮಗೆ NH ಇಂದ ಒಳಗಡೆ ನೀವು ತಗೊಳ್ತೀರಲ್ಲ ಕೈಲಾಸಗಿರಿಗೆ, ಅದು ಫುಲ್ಲು ಕಂಪ್ಲೀಟ್ ಆಫ್ ರೋಡ್ ಆಗಿತ್ತು. ಸೊ ಇವಾಗ ಅಲ್ಲಿಂದ ಕೈಲಾಸಗಿರಿ ಟೆಂಪಲ್ ತನಕ ಕೂಡ ಕಂಪ್ಲೀಟ್ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅಲ್ಲಿ ಒಳಗಡೆ ಇವಾಗ ಟೆಂಪಲಲ್ಲಿ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ, ಕಂಪ್ಲೀಟ್ ಆಗಿದೆಯಾ ಗೊತ್ತಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೇವಲ್ವಾ, ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ತೀರಿ.
ಸೊ ಇವಾಗ ನಾವು ಕೈಲಾಸಗಿರಿ ರೀಚ್ ಆಗಿದ್ದೇವೆ. ಸೊ ಇವಾಗ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಮೊದಲು 4 months ಬ್ಯಾಕ್ ಇರಲಿಲ್ಲ, ಇವಾಗ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು ನೋಡಿ. ಆಮೇಲೆ ಇವಾಗ ತೋರಿಸ್ತಾ ಇದ್ದೇನೆ ಅಲ್ವಾ, ಸೊ ಇದು ಕೂಡ ಹಾಗೆ. ಇದರ ಒಳಗಡೆ ಒಂದು ಶಿವಲಿಂಗ ಇದೆ. ಸೊ ಇದು ಕೂಡ ಲಾಸ್ಟ್ ಟೈಮ್ 4 months ಬ್ಯಾಕ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಸೊ ಇವಾಗ ಕಂಪ್ಲೀಟ್ ಆಗಿದೆ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಒಳಗಡೆ ಹೋಗಿ ಚೆಕ್ ಮಾಡ್ತೇವೆ ಹೇಗಿದೆ ಅಂತ ತೋರಿಸ್ತೇವೆ ನೋಡಿ. ಇವಾಗ ಮೊದಲು ಹೇಗಿತ್ತು ಇವಾಗ ಹೇಗಿದೆ ನೋಡಿ, ಕಂಪ್ಲೀಟ್ ಚೇಂಜ್ ಆಗಿದೆ. ಇದು ಆ್ಯಕ್ಚುಲಿ 9 o'clock ಓಪನ್ ಇರ್ತದೆ. ಸೊ ಅದಕ್ಕಿಂತ ಮೊದಲು ಬಂದರೆ ಇಲ್ಲಿ ಅಂದರೆ ಒಳಗೆ ಬಿಡುವುದಿಲ್ಲ. ಶಾರ್ಪ್ 9ಗೆ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ. ಕೈಲಾಸಗಿರಿ ಟೆಂಪಲ್ ಎಲ್ಲ ನೋಡಿ ಇವಾಗ ಕೆಳಗೆ ಬಂದೆವು. ಕೈಲಾಸಗಿರಿ ಟೆಂಪಲ್ ಓಕೆ, ತೊಂದರೆ ಇಲ್ಲ ಇವಾಗ, ಯಾಕೆಂತೇಳಿದ್ರೆ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರ್ಬೋದು. ಯಾಕೆಂತೇಳಿದರೆ ಇನ್ನೂ ಒಳಗಡೆ ಒಂದು 4-5 ಅಂದರೆ ಮೂರ್ತಿಯನ್ನು ಇಡಲಿಕ್ಕೆ ಪ್ಲೇಸ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಇನ್ನೂ ಮೂರ್ತಿ ಎಲ್ಲ ಬರಲಿಲ್ಲ. ಒಂದು 2-3 ನಿಮಗೆ ಮೂರ್ತಿ ಇಡುವಂಥ ಪ್ಲೇಸ್ ಖಾಲಿ ಇದೆ. ಸೊ ಅದೆಲ್ಲ ಆದಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ನೋಡಲಿಕ್ಕೆ ಒಂದು ಒಳ್ಳೆಯದಿರ್ಬೋದು. ತುಂಬ ಬಿಸಿಲಿದ್ದ ಕಾರಣ ನೀವೇನು ಮಾಡಿ ಅಂತ ಹೇಳಿದರೆ, ನನ್ನ ಸಜೆಷನ್ ಏನು ಅಂತ ಹೇಳಿದರೆ, ಒಂದು ಮಾರ್ನಿಂಗ್ ಒಂದು ನೀವು ಬಿಟ್ವೀನ್ 4 to 5 ಒಳಗಡೆ ನೀವು ಬ್ಯಾಂಗ್ಳೂರಿಂದ ಹೊರಡಿ. ಸೊ ಅಂದರೆ ನಿಮ್ಮ ಟ್ರಕ್ಕಿಂಗ್ ಏನಾದರೂ ಡೆಸ್ಟಿನೇಷನ್ಸ್ ಎಲ್ಲ ಇದ್ದರೆ ಒಂದು 6-6:30 ಹೀಗೆ ನೀವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದರೆ, ಆಮೇಲೆ ನೀವು 8 o'clock ಹೀಗೆ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿ ರಿಟರ್ನ್ ಬ್ಯಾಂಗ್ಳೂರು ಬರ್ಬೋದು. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ನಿಮಗೆ ಸ್ವಲ್ಪ ಕೋಲ್ಡ್ ಇರ್ತದೆ. ಸೊ ಅದಾದಮೇಲೆ ತುಂಬ ಬಿಸಿಲಿದ್ದರೆ ನಿಮಗೆ ಟ್ರಕ್ಕಿಂಗ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿದರೆ ಬೆಟರ್. ನಿಮಗೆ ಕೋಲಾರ ಚಿಂತಾಮಣಿ ರೋಡ್ ರಿಟರ್ನ್ ಬ್ಯಾಂಗ್ಳೂರು ಬರುವಾಗ ಇಲ್ಲಿ ಅಂದರೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಆಂಜನೇಯನ ಸ್ಟ್ಯಾಚು ಇದೆ. ಸೊ ಒಳ್ಳೆಯದಿದೆ. ಸೊ ಅಲ್ಲಿ ಒಂದು ಸ್ಟಾಪ್ ಮಾಡಿ ಆಂಜನೇಯ ದೇವರಿಗೆ ಒಂದು ಕೈ ಮುಗಿದು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟೆವು. ಬ್ಲಾಗ್ ಕಾರಲ್ಲಿ ನೋಡಿ ಗೈಸ್, ಒಬ್ಬ ಜೋಕರ್ ಕೂತಿದ್ದಾನೆ. ವಾ, ಫ್ರಂಟಲ್ಲಿ ಹೋಗ್ತಾ ಇರೋ ಆಟೋದಲ್ಲಿ ಹಾಕಿದ್ದು ನೋಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕಂತೆ.
ಸೊ ಇವಾಗ ಟೈಮ್ 2:43 ಆಯಿತು. ಅಂದರೆ ಮಾರ್ನಿಂಗ್ ನಾವು 4:30 ಮೇ ಬಿ 4:30ಗೆ ಹೊರಟಿದ್ದೆವು. ಏನು 10 ಮಿನಿಟ್ಸಲ್ಲಿ ರೂಮ್ ರೀಚ್ ಆಗ್ತೇನೆ ನಾನು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ಸೊ ಇಷ್ಟ ಆದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇನ್ನು ನಾನು ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ.